ಇವತ್ತು ನಮ್ಮೆಲ್ಲರ ನಾಯಕಿ ಕೇಂದ್ರದ ಸಚಿವರು ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖ ನೇತಾರರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರ ಹುಟ್ಟುಹಬ್ಬ. ಅವರ ಅಭಿಮಾನಿಗಳಾಗಿ ನಾವೆಲ್ಲ ಸಡಗರ ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅವರಿಗೆ ಭಗವಂತ ಇನ್ನೂ 100 ಕಾಲ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ನೀಡಲಿ, ಸದಾಕಾಲ ಜನಾಶೀರ್ವಾದ ಜೊತೆಯಲ್ಲಿ ಇರಲಿ ಅಂತೇಳಿ ನಾನು ಸಹ ವೈಯಕ್ತಿಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲರೂ ಸಹ ಇವತ್ತು ಶೋಭಾ ಮೇಡಮ್ ಅವರ ಹುಟ್ಟುಹಬ್ಬದ ಶುಭಾಶಯ. ರಾಜ್ಯದ ದೇಶದ ಜನಕ್ಕೆ ದೀಪಾವಳಿಯ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ನನಗೂ ಆಶೀರ್ವಾದ ಮಾಡೋಕ್ಕೆ ನಮ್ಮ ಕ್ಷೇತ್ರದ, ನಮ್ಮ ಭಾಗದ ನಾಯಕರು ಬಂದಿದ್ದಾರೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಅವರೆಲ್ಲರ ಪ್ರೀತಿ ವಿಶ್ವಾಸದ ಕಾರಣಕ್ಕಾಗಿ ನಾನಿವತ್ತು ಈ ಜಾಗಕ್ಕೆ ತಲುಪಕ್ಕೆ ಸಾಧ್ಯ ಆಗಿದೆ. ಒಂದು ಸಾಮಾನ್ಯ ಹಳ್ಳಿಯಿಂದ ನಾನು ಬಂದಂಥವಳು, ಕಾಡಿಂದ ಬಂದಂಥವಳು, ಮೇಷಿಲ್ಲದ ಶಾಲೆಯಲ್ಲಿ ಓದಿದಂಥವಳು. ಇದೆಲ್ಲವೂ ಸಾಧ್ಯ ಆಗಿರೋದು ನರೇಂದ್ರ ಮೋದಿ ಅಂತ ನಾಯಕನ ನೇತೃತ್ವದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ಜನರ ಪ್ರೀತಿ, ಜನರ ಆಶೀರ್ವಾದ ಮತ್ತು ಚಾಮುಂಡೇಶ್ವರಿ ಆಶೀರ್ವಾದ. ಅದಕ್ಕಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.